ಫ್ರೆಂಡ್ಸ್, ವೈಬ್ ವಿತ್ ಕಿರಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇದು ನನ್ನ ಫಸ್ಟ್ ವ್ಲಾಗ್. ಸೊ ಏನೇ ಮಿಸ್ಟೇಕ್ ಆಗಿದ್ದರೂ ಕ್ಷಮಿಸಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಮ್ಮ ಜೊತೆಗಿದ್ದಾರೆ ನೋಡಿ, ವೇಣು ಎಚ್ಚರ್ ಅವರು. ಇವರು ಯಾರಂತ ಗೊತ್ತಲ್ಲ, SDM ಇದ್ದು ಕ್ವಿಜ್ ಮಾಸ್ಟರ್. ಇವರನ್ನು ನೋಡ್ಲಿಕ್ಕಂತಲೇ ಹುಡುಗಿಯರು ಕಾದು ಕೂತಿರ್ತಾರೆ, ಆ ಥರ ಪರ್ಸ್ನಾಲಿಟಿ ಬಿಲ್ಡ್ ಮಾಡಿದ್ದಾರೆ. ಸೊ ಇವತ್ತು ನಾವು ಕಾರಿಂಜೇಶ್ವರ ಟೆಂಪಲ್ಗೆ ಕಾರಿಂಜೇಶ್ವರ ಟೆಂಪಲ್ಗೆ ಹೋಗ್ತಿದ್ದೀವಿ. ಅವರು ಈಗ ತಾನೇ ಹಂಪಿ ಟ್ರಿಪ್ ಮುಗಿಸ್ಕೊಂಡು ಬರ್ತಿದ್ದಾರೆ ನೋಡಿ. ಇಲ್ಲಿ ಮೆಹಬೂಬ್ ಮನ್ಸೂರ್ ಅಲಿ ಖಾನ್ ಅವರು ಈಗಾಗಲೇ ಹಂಪಿ ಟ್ರಿಪ್ ಮುಗಿಸಿ ಬರ್ತಿದ್ದಾರೆ. ನಮ್ಮ ವ್ಲಾಗಿಗೆ ಸ್ವಾಗತ ಮಾಡಿ. ಇಲ್ಲಿ ಮೆಹಬೂಬ್ ಅವರು ಈಗ ವೇಣೂರವರಿಗೆ ಒಂದು ಹ್ಯಾಟ್ ಕೊಟ್ಟಿದ್ದಾರೆ ನೋಡಿ. ಮಂಗನಿಗೆ ಮಾಣಿಕ್ಯ ಸಿಕ್ಕಿದ ಹಾಗೆ ಹ್ಯಾಪಿ ಮೂಮೆಂಟ್ ಅಲ್ಲಿದ್ದಾರೆ. ನಾವು ಇವಾಗ ಕಾರಿಂಜೇಶ್ವರ ಟೆಂಪಲ್ನ ಮಹಾದ್ವಾರದ ಹತ್ರ ಬಂದಿದ್ದೀವಿ. ಇನ್ನು ಇಲ್ಲಿಂದ 2 ಕಿಲೋಮೀಟರ್ಸ್ ಇದೆ ನೋಡಿ. ವೇಣು ಅವರು ಈಗಲೂ ಇಲ್ಲೇ ಇದ್ದಾರೆ, ಬಿಸಿಲಲ್ಲಿ ದಂಡಿದ್ದಾರೆ ಸ್ವಲ್ಪ. ಏನೋ ಸ್ಟಂಟ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಇನ್ನೊಮ್ಮೆ ಟೇಕ್ ತಗೋ ಅಂತ ಹೇಳಿದ್ದಾರೆ ನೋಡುವ. ಇದು ರೊನಾಲ್ಡೋ ಥರ ಸಿಗ್ನೇಚರ್ ಪೋಸ್ಟ್ ಮಾಡ್ಲಿಕ್ಕೆ ಹೋದ್ರು, ಆದರೆ ಅಷ್ಟೊಂದು ಸ್ಟೆಮಿನ ಇವರ ಹತ್ರ ಇಲ್ಲ. ಸೊ ಕಾರಿಂಜೇಶ್ವರ ರೀಚ್ ಆದ್ವಿ ನೋಡಿ. ಇಲ್ಲೇ ಇದ್ದಾರೆ ವೇಣು. ಕೆರೆಯಲ್ಲಿ ಕಾಲಿಗೆ ಸ್ವಲ್ಪ ನೀರು ಹಾಕಿ ಹೋಗೋಣ ಅಂತ ಇದ್ವಿ. ಆಮೆ ಇದೆ. ಸೊ ಕೆರೆಯಲ್ಲಿ ಮೀನು ಸಹ ಇದೆ ನೋಡಿ. ಮೀನಲ್ಲ ಬ್ರೋ, ಆಮೆ. ಇದು ಮೀನು ಬ್ರೋ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಮೀನಿದೆ. ಸೊ ಕಾಲಿಗೆ ನೀರು ಹಾಕಿ ಹೋಗೋಣ ಬ್ರೋ. ಜಾರುತ್ತೆ ಸ್ವಲ್ಪ. ಓಹ್, ಪ್ಯಾಂಟ್ ಒದ್ದೆ ಆಯ್ತು. ಸೊ ನೋಡಿ ಎಷ್ಟು ಚಂದ ಇದೆ, ಕ್ಲೀನಾಗಿದೆ ನೀರು ನೋಡಿ. ಇಲ್ಲಿ ಕೂತಿದ್ದಾರೆ ಒಬ್ರು. ಎಷ್ಟು ಚಂದ ಇದೆ ಇಲ್ಲಿ, ಬ್ಯೂಟಿಫುಲ್ ಆಗಿದೆ ನೇಚರ್ ನೋಡಿ. ಟಾಪಲ್ಲಿ ಟೆಂಪಲ್ ಇದೆ, ಅಲ್ಲಿ ತನಕ ಈಗ ಹತ್ತಬೇಕು ನಾವು. ವೇಣುಗೆ ತುಂಬ ಬೇಜಾರಾಗ್ತಿದೆ ಅಂತ, ಯಾರು ಕಪಲ್ ಇಲ್ಲ ಅವ್ರ ಜೊತೆ, ಕಂಪನಿ ಇಲ್ಲ ಅಂತೆ ಹುಡುಗಿ ಯಾರು. ಹಾಗೆ ಇತಿಹಾಸ ಇದೆ ಅಂತ ಫ್ರೆಂಡ್ಸ್ ನೋಡಿ. ಈಗ ಹತ್ತಿದ್ದೀವಿ ಕಾರಿಂಜೇಶ್ವರ ಟೆಂಪಲ್ ನೋಡಿ. ವೇಣು ಇದ್ದಾರೆ. ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 600 ಸ್ಟೆಪ್ಸ್ ಇರ್ಬೋದು. ಸಮುದ್ರ ಮಟ್ಟದಿಂದ ಒಂದು 1000 ಫೀಟ್ ಹೈಟ್ ಇದೆ ಅಂತೆ. ಸೊ ನೋಡುವ, ಹೋಗುವ. ಬಿಸಿಲು ಬರುವಾಗ ತುಂಬ ಬಿಸಿಲಾಗ್ಬೋದು, ಕಾಲೆಲ್ಲ ಸುಡ್ಬೋದು. ಇಷ್ಟಕ್ಕೆ ವೇಣು ದಂಡು ಬಿಟ್ಟರು. ತುಂಬ ಎಕ್ಸಸೈಸ್ ಮಾಡಿ ಬಂದಿದ್ದಾರಂತೆ. ಸ್ಟೆಮಿನಾ ಬೇಕು, ಸ್ಟ್ರೆಂತ್ ಬೇಕು ಮೇಲೆ ಹತ್ಬೇಕಂತ. ವೇಣು ದಣಿಯಲ್ಲ ಅಂತ ಹೇಳ್ತಿದ್ದಾರೆ. ನೋಡುವ, ನಾನೊಮ್ಮೆ ಹೋಗಿ ಬಂದ ಎಕ್ಸ್ಪೀರಿಯನ್ಸ್ ಇದೆ. ಇವ್ರು ಫಸ್ಟ್ ಟೈಮ್ ಬಂದಿದ್ದಾರೆ, ನೋಡುವ ನೋಡ್ತಾರೆ ಅಂತ. ಯಾವ ಲೆಕ್ಕ ನಮಗೆ ಅಲ್ವಾ? ನೋಡುವ, ಇದೇ ಡೈಲಾಗನ್ನು ಈಗಲೇ ಸೇವ್ ಮಾಡಿ ಇಟ್ಕೊಳ್ಳಿ. ನೋಡುವ ಬರುವ ತನಕ ಹೆಂಗಿರ್ತಾರಂತ. ಡೇ ಬೈ ಡೇ ಯಾವ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ ಕಂಟೆಂಟ್ ಕ್ರಿಯೇಟರ್ಸ್. ಸೊ ಅದೇ ಥರ ಇವರು ಸ್ಟೆಪ್ ಬೈ ಸ್ಟೆಪ್ ಟೆಂಪಲ್ ರನ್ನಿಗೋಸ್ಕರ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಿದ್ದಾರೆ. ವರ್ಕೌಟ್ ಮಾಡ್ತೀನಿ ಡೈಲಿ, ಇದಕ್ಕೋಸ್ಕರ ಅಲ್ಲ. ನಾನು ಫಿಟ್ಟಾಗಿ ಸಾರಿ ಕನ್ಫ್ಯೂಷನ್ ಆಗೋಯ್ತು. ಫಿಟ್ಟಾಗಿ ಇಡೋಕ್ಕೋಸ್ಕರ. ಸರ್ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಗೊದ್ದೆ ಆಗುತ್ತೆ. ಕಿರಂಬ್ರು ಕಾರಿಂಜೇಶ್ವರ ಕರ್ಕೊಂಡು ಬಂದವ್ರು ಹೇಳಿದವ್ರಿಗೆ ಸ್ಟಾರ್ಟಿಂಗ್ ಯಾವುದೋ ಒಂದು ಒಳ್ಳೆ ಪ್ಲೇಸ್ ಹುಡುಕಿಬ್ರು ಅಂತ. ಸೊ ಕಾರ್ಕಳದಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ ಅಂತ, ನೀರು ಮತ್ತೆ ಎಲ್ಲ ಕರ್ಕೊಂಡು ಹೋಗಿಲ್ಲ. ಈ ಬಾಟ್ ಕಿರಂಬ್ರು ನೋಡುವ, ಟೈಮ್ 3 ವರ್ಷ ಆಯಿತು ಫಸ್ಟ್ ಟೈಮ್ ಇಲ್ಲಿಗೆ. ನಾನು 3 ವರ್ಷ ಬಂದಿದ್ದಾರೆ. ಇವರು 10 ವರ್ಷ ಇದ್ದು ಇಲ್ಲೇ ಇನ್ನೂ ಸಹ ಇದ್ದಾರೆ, ಆದರೂ ಇನ್ನೂ ತುಳು ಕಲ್ತಿಲ್ಲ ಅವರು. ಅದಕ್ಕೆ ಅರ್ಥಾಪುಂಡು ಪಾತ್ರೆಲ್ಲ ಬರ್ತಿದೆ ಆತೆ. ಅರ್ಥಾಪುಂಡು ತುಳುವನ್ನು ಕೊಲೆ ಮಾಡ್ತಿದ್ದಾರೆ ಅವರು. ಲರ್ನಿಂಗ್ ತುಳು ಮ್ಯಾನ್. ನೋಡುವ, ತುಳು ಈಗ ಪಾರ್ವತಿ ದೇವರ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಈಶ್ವರ ಟೆಂಪಲ್ಗೆ ಮೇಲೆ ಹೋಗಬೇಕು. ವೇಣು ಅವರ ಫ್ರೆಂಡ್ಸ್ ಅಂದರೆ ಮಂಗಗಳಿಗೆ ಬರ್ತವೆ ಅಂತ ಅಂದ್ಕೊಂಡಿದ್ರು. ಇಲ್ಲಿ ನೋಡಿದರೆ ಒಂದು ಮಂಗಗಳು ಕಾಣ್ತಿಲ್ಲ ಇವತ್ತು. ಇವರು ಬರ್ತಾರಂತೆ, ಅವುಗಳು ಹೋದರೆ ಬೆಳಿಗ್ಗೆ. ಹೌದು ನೋಡಿ, ಇನ್ನು ಇಷ್ಟು ಟಾಪ್ ಹತ್ತಬೇಕು. ಸ್ವಲ್ಪ ರೆಸ್ಟ್ ಮಾಡಿ ಬಂದರು. ಈಗ ಪುನಃ ಸ್ಟೆಮಿನಾ ರೀಬೂಸ್ಟ್ ಆಯ್ತು ಅವ್ರದ್ದು. ಕೆಲವೇ ಕ್ಷಣ ಕಾದು ಕೂತ್ಕೊಳ್ಳಿ. ರೆಸ್ಟ್ ಮಾಡಿ ಈಗ ಸ್ಟೆಮಿನಾ ಬೂಸ್ಟ್ ಆಗಿದೆ. ಈಗ ಅಗ್ರೆಷನಲ್ಲಿ ಮೇಲೆ ಹೋಗ್ತಾರೆ. ಆದರೂ ನನಗೆ ಡೌಟ್, ಅವರು ಇನ್ನೂ ಹತ್ತಲಿಕ್ಕಿದೆ. ಇನ್ನು ನೋಡುವ. ನೋಡಿ
ಇಲ್ಲಿ ಇನ್ನೂ ಹೈಟ್ ಇದೆ, ಅಷ್ಟು ಹೋಗಬೇಕು. ಸೊ ನೋಡಿ ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂತ, ಟಾಪ್ ಇದೆ ಪೂರ್ತಿ ಹೆಸರು. ವೇಣ್ ಬ್ರೋ ಅವ್ರು ಹತ್ತಾ ಬರ್ತಾ ಇದ್ದಾರೆ. ಇನ್ನು ಸ್ಟೆಪ್ ಬೈ ಸ್ಟೆಪ್ ಹೆಜ್ಜೆ ಮೇಲೆ ಒಂದು ಹೆಜ್ಜೆ. ನಾನು ಚಾಕ್ಲೇಟ್ ಬಿತ್ತಾ ಇದ್ದೆ, ಓಡ್ ಬಂದ ಬ್ರದರು. ನೋಡಿ ಇವ್ರ ಫ್ರೆಂಡ್ ಇಲ್ಲ ಹೇಳ್ತಿದ್ರು, ಈಗ ನೋಡಿ ಬಂದ ಫ್ರೆಂಡ್ ಇವ್ರದ್ದು. ನೋಡಿ ಅದನ್ನು ನೋಡಿ ಇನ್ನೊಂದು ಬಂತು, ಈಗ ಅಲ್ಲಿ ಇದೆ ನೋಡಿ ಮೇಲ್ಗಡೆಯಲ್ಲಿ. ಹಾಂ ಕೊಡ್ತೀನಿ. ಸೊ ನೋಡಿ ನಾನು ಸುತ್ತನೇ ಬರ್ತಿದೆ. ಸೊ ನೋಡಿ ಈಗ ಇನ್ನೊಂದು ಮಂಗ ಇದೆ, ಈಗ ಅದಕ್ಕೆ ಚಾಕ್ಲೇಟ್ ಹಾಕುವ. ತಕೋ ನೋಡಿ ಹೆಂಗೆ ತಕೋತಿದೆ ನೋಡಿ, ಅದನ್ನು ಬಿಚ್ಚಿ ತಿನ್ನುತ್ತೆ ಅದು. ನೋಡಿ ಬಿಸಿಲಿನ್ನೇನು ತುಂಬ ಸುಡಲಿಕ್ಕೆ ಸ್ಟಾರ್ಟ್ ಆಯಿತು. ವೇಣ್ ಬ್ರೋ ಅವರ ಸ್ಟೆಮಿನ ಸ್ವಲ್ಪ ಕಮ್ಮಿ ಆದಾಗೆ ಕಾಣ್ತಾ ಉಂಟು. ಸ್ಟೆಮಿನ ಕಮ್ಮಿ ಆಗಿಲ್ಲ ಬ್ರೋ. ನೋಡಿ ಬಿಸಿಲು ಇನ್ನೂ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ವೇಣ್ ಬ್ರೋ ಅವರ ಸ್ಟೆಮಿನ ನೋಡಿ ಸ್ವಲ್ಪ ಕಮ್ಮಿ ಆದಾಗಿದೆ. ಫುಲ್ ಹಿಂಗೆ ನಿಂತಿದ್ದಾರೆ ನೋಡಿ, ಹಿಂಗೆ ಕ್ಲೋಸ್ ಅಪ್ ಅಲ್ಲಿ ಹೋದರೆ ಬೆವರು ಕಿತ್ತು ಬರ್ತಿದೆ ಮುಖದಲ್ಲಿ. ನೋಡಿ ವೇಣ್ ಬ್ರೋಗೆ ಮಂಗಗಳು ಅಲ್ಲಿ ಚಾಕ್ಲೇಟ್ ತಿನ್ನಲಿಕ್ಕೆ ಬಿಡಲಿಲ್ಲ, ಹಾಗೆ ಇಲ್ಲಿ ತಿಂತಿದ್ದಾರೆ ನೋಡಿ. ಯಾವ ಮಂಗಗಳು ಇಲ್ಲದ ಪ್ಲೇಸಲ್ಲಿ ಚಾಕ್ಲೇಟನ್ನು ಬಾಯಿಗೆ ಹಾಕ್ತಿದ್ದಾರೆ. ಅಲ್ಲಿ ಹೋದರೆ ಇವರ ಕಿಸೆಯನ್ನು ಅರ್ಧ ಆಗ್ತವೆ ಈಗ ಚಾಕ್ಲೇಟ್ ಕದೀಲಿಕ್ಕೆ. ಅಲ್ಲಿ ರೀಚ್ ಆದ್ವಿ ಟೆಂಪಲಿಗೆ. ವೇಣ್ ಬ್ರೋ ಅಲ್ಲಿದ್ದಾರೆ, ಎನರ್ಜಿ ಕಮ್ಮಿ ಆಗಿಲ್ಲ ಇನ್ನೂ ಸಹ, ಹಾಗೆ ಬೆಳೆಸ್ಕೊಂಡಿದ್ದಾರೆ. ಓಕೆ ನೋಡಿ ನಾವು ಎಷ್ಟು ದೂರದಿಂದ ಮೇಲೆ ಹತ್ಕೊಂಡು ಬಂದಿದ್ದೀವಿ ಅಂತ ನೋಡ್ತೀವಿ ನೋಡಿ. ಅಷ್ಟು ಕೆಳಗೆ ಲಾಂಗಿಂದ 600 ಹೇಳಿದೆ. 600 ಜಾಸ್ತಿ ಇರ್ಬೋದು, ಹೇಳಲಿಕ್ಕಾಗಲ್ಲ. ಅಪ್ರಾಕ್ಸಿಮೇಟ್ಲಿ 600 ಮೆಟ್ಲಿ ಅಂತ ಹೇಳಿದೆ. ಮೇಲೇ ಇದೆ 600 ಇತ್ತು. ನೋಡಿ ಇಲ್ಲಿ ಮಂಗಗಳು ಹೆಂಗಿದೆ ಅಂತ ನೋಡಿ, ಎಷ್ಟು ಮಂಗಗಳಿದೆ, ತುಂಬ ಇದೆ ನೋಡಿ. ಈಗ ಕಾರಿಂಜೇಶ್ವರ ಟೆಂಪಲ್ ಇಳ್ತಾ ಇದ್ದೀವಿ, ಹೋಗಿ ಆಯಿತು, ದರ್ಶನ ಪಡ್ತಾಯಿತ್ತು, ಈಗ ಇಳಿತಿದ್ದೀವಿ ನೋಡಿ. ವೇಣ್ ಬ್ರೋ ಅವರು ವ್ಯೂ ಪಾಯಿಂಟ್ ನೋಡಲಿಕ್ಕೆ ಹೋಗ್ತಿದ್ದಾರೆ ಕೆಳಗಡೆ. ಸೊ ಕಾಲು ಸುಡ್ತಿದೆ, ಬಿಸಿಲು ತುಂಬ ಇದೆ. ಈಗ ನೋಡುವ, ಇಲ್ಲೊಂದು ಕೆರೆ ಥರ ಕಟ್ಟಿದ್ದಾರೆ, ಅದರಲ್ಲಿ ನೀರಿದೆಯಾ ನೋಡುವ. ನೋಡಿ ಇದು ನ್ಯಾಚುರಲ್ ಆಗಿ ಫ್ರೇಮ್ ಆಗಿರೋದಲ್ಲ, ಇವರೇ ಕೊರೆದಿರೋದು. ಹೌದು ನೀರು ಇರ್ಬೋದು, ಬಟ್ ಎಲ್ಲಿ ಪೈಪ್ಲೈನ್ ಇಲ್ಲ, ಇಲ್ಲಿಂದ ಮೇಲೆ ಕೊಂಡೋಗ್ತಾರೆ ನೋಡಿ, ಅಲ್ಲಿ ಕೊಡಪ್ಪನ ಎಲ್ಲ. ಇದು ಬಾವಿನ, ಇದು ನ್ಯಾಚುರಲ್ ಆಗಿ ಫ್ರೇಮ್ ಆಗಿರೋದಲ್ಲ, ಇವರೇ ಮಾಡಿ. ನೋಡಿ ಕೆಳಗಡೆ ವ್ಯೂ ತುಂಬ ಚೆನ್ನಾಗಿದೆ ಅಂತ ನೋಡ್ಲಿಕ್ಕೆ ಹೋಗ್ತಿದ್ದಾರೆ ನೋಡಿ ಗಂಡು. ಅದರಲ್ಲೂ ಬಾಟ್ಲಲ್ಲಿ ಸರ್ಕಸ್ ಮಾಡ್ತಾ ಹೋಗ್ತಿದ್ದಾರೆ ನೋಡಿ. ಹಿಂಗೆ ಹೋಗುವ, ನಾವು ಸಹ ನೋಡ್ಕೊಂಡು ಬರುವ. ತುಂಬ ಕೆಳಗೆ ಆಳ ಇದೆ, ತುಂಬ ಡೀಪ್ ಇದೆ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಆಳ ಇದೆ ಅಂದರೆ. ನೋಡಿ ಹೋದರೆ ಬಿದ್ದರೆ ಪಾತಾಳಕ್ಕೆ. ಅದಕ್ಕೆ ಇಲ್ಲಿ ನೋಡಿ ತಡೆಗೋಡೆ ಥರ ಗೇಟ್ ಹಾಕಿದ್ದಾರೆ, ಅದರಿಂದ ಆಡ್ತಿರ್ತಾರೆ ಅಂತ ಹಾಕಿರೋದು, ನಮ್ಮಂಥವ್ರಿಗೆಲ್ಲ ಇದು. ನಾನು ತುಂಬ ಪಾಪ, ಇವ್ರದಂತ ಕಿತಾಪತಿ ಹುಡುಗರು ಹಾರ್ತಾರಂತ ನೋಡಿ, ಬಿದ್ದರೆ ಮೂಳೆ ಸಹ ಸಿಗಲ್ಲ, ಅಷ್ಟು ಡೀಪ್ ಇದೆ ಕೆಳಗಡೆ ನೋಡಿ. ಅಲ್ಲಿ ಕೆರೆ ಇದೆ, ಇವತ್ತು ಹಾರ್ತಾರೆ ಅಂತ ಕಷ್ಟಪಟ್ಟು ಹಾಕಿರೋ ಬೇಲಿ ನೋಡಿ. ಸ್ವಲ್ಪ ಹೊತ್ತಾದ್ಮೇಲೆ ಈಗ ಪಾರ್ಕಿಗೆ ಬಂದಿದ್ದೀವಿ ನೋಡಿ. ಇಲ್ಲಿ ಪಾರ್ಕಲ್ಲಿ ಜಿಂಕೆ ನೋಡಿ, ಇಲ್ಲಿ ಒಂದು ಸಿಂಗಲ್ ಆಗೈತೆ. ಹುಲಿಗೆ ವೇಟಿಂಗ್ ಮಾಡ್ತಿತ್ತು ಅನ್ಸುತ್ತೆ. ಹುಲಿ ಅಲ್ಲ, ಅಲ್ಲಿ ಜಿಂಕೆ, ಸಿಂಹ ಬಂದರೆ ಅಟ್ಯಾಕ್ ಮಾಡುತ್ತೆ. ಸೊ ನೋಡಿ ಇಲ್ಲಿ ಪಾರ್ಕ್, ಸ್ವಲ್ಪ ಸಣ್ಣ ಪಾರ್ಕ್, ಅದು ಪರವಾಗಿಲ್ಲ, ಬಿಸಿಲಿಗೆ ಒಣಗೋಗಿದೆ. ನಮ್ಮ ಹುಲಿ ಇಲ್ಲಿ ದಂಡು ಕೂತಿದೆ ನೋಡಿ. ಈಗ ಆಗ ಸ್ಟೆಮಿನ ಹೇಳ್ತಿದ್ದದ್ದು ಈಗ ಫುಲ್ ದಂಡಿದೆ ನೋಡಿ. ಹುಡುಗರು ಎಲ್ಲಿ ಹೋದ್ರು ತಮ್ಮ ಕಿತಾಪತಿ ಬಿಡಲ್ಲ ನೋಡಿ, ಏನು ಜಾಸ್ತಿ ಇದೆ ನೋಡಿ. ನೋಡಿ ದರ್ಶನ ಆಯ್ತು, ಈಗ ಇಳಿತಾ ಬರ್ತೀವಿ. ಇಲ್ಲಿ ಈಗ ಎಲ್ಲ ಮುಗ್ದೋಯ್ತು ನಮ್ದು, ಎಲ್ಲ ಮುಗ್ದೋಗಿಲ್ಲ, ಟೆಂಪಲ್ ಇಂದ ಇಳಿದಿದ್ದೀವಿ ಅಷ್ಟೇ. ಇವ್ರು ಹೇಳಿದ ರೀತಿಯಲ್ಲಿ ಬೇರೆ ಇತ್ತು. ಕಿರಂಬ ನೋಡಿ ಇಲ್ಲಿ ಬಾಡ್ತಾರ, ಆ ಬಾಹುಲಿಗೆ ಬಾಹುಬಲಿ ಅಂತ ಹೇಳ್ತಿದ್ದಾರೆ. ಶೂಟ್ ಮೇಲೆ ಶೂಟ್ ಹೊಡೆಯೋದು, ಯಾರು ಹೇಳ್ಕೊಟ್ರು ಅಂತ ಗೊತ್ತಿಲ್ಲ ಇದೆಲ್ಲ ಅವ್ರಿಗೆ. ಫೈನಲಿ ನಾವು ಕಾರಿಂಜೇಶ್ವರ ಟೆಂಪಲ್ ಇಲ್ಲಿ ಹೇಳ್ತಿದ್ರು ಎಂತ ವೇಣುಬ್ರೋ ಹತ್ರ ಹತ್ಲಿಕ್ಕಾಗಲ್ಲ ಅಂತ. ಹತ್ಲಿಕ್ಕೆ ಆಗ್ತದೆ ಹೇಳಿದ್ರು, ತುಂಬಾ ಸ್ಟ್ರಗಲ್ ಮಾಡ್ತಾರೆ ಹೇಳಿದ್ರೆ. ಕಿರಂಬ್ರಿಗೆ ಶಾಕ್ ಆಗ್ಬಿಟ್ಟಿದೆ, ಅದು ತುಂಬಾ ರೆಸ್ಟ್ ತಗೊಂಡ್ರು, ಹಾಗಾಗಿ ಈಗ ಸ್ಟೆಮಿನಾ ಇದೆ ಅವರ ಹತ್ರ. ಏನ್ ಕೆಲಸ ರೆಸ್ಟ್ ತಗೊಳ್ಳಬೇಕು, ಏನು ಮಾಡೋಕ್ಕಾಗಲ್ಲ. ಒಮ್ಮೆಲೆ ಹತ್ಲಿಕ್ಕೆ ಆಗ್ಲಿಲ್ಲ ಅವ್ರ ಹತ್ರ,
ಇವ್ರು ಒಮ್ಮೆ ಹಾರೋಗಿದ್ದಲ್ಲ. ಹತ್ರ ಇವ್ರು ಒಮ್ಮೆ ಹಾರಿದ್ದಿಲ್ಲ ಸೀದಾ ಮೇಲೆ ಹೋಗಿದ್ದಾರೆ ಸೀದಾ ಹಾರಿ. ಈಗ ಐಸ್ ಕ್ರೀಮ್ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡುವ ಸ್ಪಾನ್ಸರ್ ಮಾಡ್ತಾರಾ ಅಂತ. ಕಿರಣ್ ಬ್ರೋ ಬರ್ತದೆ ಐಸಿನ ಸ್ಪಾನ್ಸರ್ ಇದೆ ಇವತ್ತು. ಇಲ್ಲ ಇಲ್ಲ, ನಂದು ಚಿಕನ್ ವಿಷಯ ಪಾರ್ಟಿ ಗೊತ್ತಿಲ್ಲ. ಆಗಿದೆ. ನೋಡಿ ನೋಡಿ ಟೆಂಪಲ್ ಕಿರಣ್ ಬ್ರೋ ಲೆಕ್ಕದಲ್ಲಿ ಕುಲ್ಫಿ. ಟೆಂಪಲಿಂದ ಹೊರಗೆ ಬಂದಾಯ್ತು. ಈಗ ಕುಲ್ಫಿದಿಂದ ಎಂಜಾಯ್ ಮಾಡ್ತಾ ಹೋಗ್ತಿದ್ವಿ. ನೋಡಿ ವೇಣು ಬ್ರೋ ಅವ್ರು ಹೆಂಗೆ ಕುಲ್ಫಿ ತಿಂತಿದ್ದಾರೆ ಅಂತ. ಕುಲ್ಫಿ ಯಾವುದೋ ಒಂದು ಡೈಲಾಗ್ ಹೇಳಿದೆ ಗೈಸ್, ಅಂದರೆ ಮೂವಿ ಡೈಲಾಗು. ಕುಲ್ಫಿನ ಕಡೆ ಐಸ್ ಕ್ರೀಮು ಇದೇನು ಕರ್ಗೋದಕ್ಕಿಂತ ಮುಂಚೆ ಎಲ್ಲ ಬ್ರೋ ಕರ್ಗೋದಕ್ಕಿಂತ ಮುಂಚೆ ತಿನ್ಬಿಡ್ಬೇಕಂತ. ಇದು ಯಾವ ಮೂವಿ ಡೈಲಾಗ್ ಅಂತ ಗೆಸ್ ಮಾಡಿ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ, ಯಾಕಂದರೆ ಇವರ ಪಯಣ ಇನ್ನು ಬೆಳ್ತಂಗಡಿ ಹೋಗುತ್ತೆ, ನನ್ನ ಪಯಣ ಇನ್ನು ಉಜಿರಿಗೆ ಹೋಗುತ್ತೆ. ಸೊ ಚೆನ್ನಾಗಿ ಬಂತಂತ ಅನ್ಕೋತಿದ್ದೀನಿ. ಫಸ್ಟ್ ಟ್ರೈ, ನೋಡುವ ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಲೆಟ್ಸ್ ಗೋ.